ಕೇವಲ 2 ಗಂಟೆಯಲ್ಲಿ ಈ ಮಂತ್ರವನ್ನು ಬರೆದ ತಕ್ಷಣ ಲಕ್ಷಗಟ್ಟಲೆ ಹಣ ದೊರೆತ ನಿಜವಾದ ಘಟನೆ. ವಾರಾಹಿ ಅಮ್ಮನ ಪವಾಡ. ನಮಸ್ಕಾರ ವೀಕ್ಷಕರೇ, ಇದು ಒಬ್ಬರ ಜೀವನದಲ್ಲಿ ನಿಜವಾಗಿ ನಡೆದ ಸತ್ಯ ಘಟನೆ. ವಾರಾಹಿ ಅಮ್ಮನವರನ್ನು ನಂಬಿ ಈ ಮಂತ್ರವನ್ನು ಕೇವಲ 11 ಬಾರಿ ಬರೆದ ತಕ್ಷಣ ಯಾವ ರೀತಿ ಹಣ ದೊರಕಿದೆ ಎಂಬುದು ನೀವೇ ನೋಡಿ. ನಂಬಿಕೆ ಇದ್ದರೆ ಎಲ್ಲವೂ ಸಾಧ್ಯ. ಒಂದೂರಲ್ಲಿ ಒಂದು ಕುಟುಂಬ ಇರುತ್ತೆ. ಆ ಕುಟುಂಬದಲ್ಲಿ ಯಜಮಾನ, ಹೆಂಡತಿ ಮತ್ತು 3 ಮಕ್ಕಳು ಇರುತ್ತಾರೆ. ಮಕ್ಕಳು ಓದ್ತಾ ಇರ್ತಾರೆ. ದೊಡ್ಡ ಮಗಳ ಮದುವೆಗಾಗಿ ಚೀಟಿಯನ್ನು ಹಾಕಿರ್ತಾರೆ. ಆ ಚೀಟಿ ದುಡ್ಡು ಬಂದಾಗ ಆ ದುಡ್ಡನ್ನು ಅವರ ಹತ್ತಿರ ಇಟ್ಟುಕೊಳ್ಳದೆ ತಮ್ಮ ಆಪ್ತ ಸ್ನೇಹಿತನ ಹತ್ತಿರ ಆ ದುಡ್ಡನ್ನು ಇಟ್ಟುಕೊಳ್ಳಲು ಕೊಟ್ಟಿರುತ್ತಾರೆ. ತಮ್ಮ ಹತ್ತಿರ ಇಟ್ಟುಕೊಂಡರೆ ಖರ್ಚಾಗುತ್ತೆ ಎಂಬ ಭಯದಿಂದ ಆಪ್ತ ಸ್ನೇಹಿತನ ಹತ್ತಿರ ಕೊಟ್ಟಿರುತ್ತಾರೆ. ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ಅವರ ಆಪ್ತ ಸ್ನೇಹಿತರ ಬಾಗಿಲು ಹಾಕಿಕೊಂಡು ಬೇರೆ ಎಲ್ಲಿಗೋ ಹೋಗಿ ಬಿಟ್ಟಿರುತ್ತಾರೆ. ಅವರಿಗೆ ತುಂಬ ಭಯವಾಗುತ್ತೆ. ತುಂಬ ಚಿಂತೆಗೆ ಒಳಗಾಗುತ್ತಾರೆ. ಅವರಿಗೆ ಫೋನ್ ಮಾಡಿದರೆ ಸ್ವಿಚ್ ಆಫ್ ಬರ್ತಾ ಇರುತ್ತೆ. ಹೀಗಾಗಿ ಅವರಿಗೆ ಏನೂ ದಿಕ್ಕು ತೋಚದೆ ದೇವಸ್ಥಾನಕ್ಕೆ ಹೋಗುತ್ತಾರೆ. ಆಗ ಅಲ್ಲಿರುವ ಅರ್ಚಕರ ಮುಂದೆ ತಮ್ಮ ನೋವನ್ನು ಹೇಳಿಕೊಳ್ಳುತ್ತಾರೆ. ಆಗ ಅರ್ಚಕರು ಒಂದು ಮಾತು ಹೇಳುತ್ತಾರೆ, ಈ ವಾರಾಹಿ ಅಮ್ಮನವರನ್ನು ನೀವು ಪೂಜಿಸುತ್ತೀರಾ ಅಂತ ಕೇಳಿದಾಗ ಅವರು ಇದುವರೆಗೂ ಆ ಪೂಜೆಯನ್ನು ಮಾಡಿಲ್ಲ ಎಂದು ಹೇಳುತ್ತಾರೆ. ಆಗ ಅವರು, ಹಾಗಾದರೆ ನಾಳೆ ದಿನ ವಾರಾಹಿ ಅಮ್ಮನ ಪೂಜೆಯನ್ನು ಮಾಡಿ ಈ ಒಂದು ಮಂತ್ರವನ್ನು 11 ಬಾರಿ ಹೇಳಿ, ಖಂಡಿತ ನಿಮಗೆ ಒಳ್ಳೆಯದು ಮಾಡುತ್ತಾಳೆ ಅಂತ ಹೇಳ್ತಾರೆ. ಅವರು ಹೇಳಿದ ಹಾಗೆ ಆ ಕುಟುಂಬದವರು ಎಲ್ಲ ಪೂಜೆ ಸಿದ್ಧತೆ ತಯಾರಿಯನ್ನು ಮಾಡ್ಕೋತಾರೆ. ಕೇವಲ 11 ಬಾರಿ ಈ ಮಂತ್ರವನ್ನು ಹೇಳಿದ ಮೇಲೆ ಅವರಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಅದು ಅವರ ಆಪ್ತ ಸ್ನೇಹಿತನ ಕರೆಯಾಗಿರುತ್ತೆ. ಆಗ ಅವರು ಬಂದು ಅವರ ದುಡ್ಡನ್ನು ಅವರಿಗೆ ಮತ್ತೆ ಹಿಂತಿರುಗಿಸಿ ಕೊಡುತ್ತಾರೆ. ಹೀಗೆ ವಾರಾಹಿ ಅಮ್ಮನ ಪವಾಡವನ್ನು ಅವರು ಹೇಳುತ್ತಾರೆ. ದೇವರ ಮೇಲೆ ನಂಬಿಕೆ ಇದ್ದರೆ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಹಾಗೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ದೇವರ ಮೇಲೆ ನಂಬಿಕೆ ಇಟ್ಟು ದೇವರ ಹತ್ತಿರ ನಿಮ್ಮ ಕೋರಿಕೆಯನ್ನು ಹೇಳಿ. ಖಂಡಿತ ಸ್ವಲ್ಪ ತಡವಾದರೂ ನಿಮ್ಮ ಕೋರಿಕೆ ಈಡೇರುತ್ತೆ. ಹಾಗೆ ಅವರು ಹೇಳಿದ ಮಂತ್ರ ಇದೆ. ನಿಮ್ಮ ಸಮಸ್ಯೆಗೂ ಕೂಡ ಈ ಮಂತ್ರ ತುಂಬಾ ಸಹಾಯ ಆಗುತ್ತೆ. ಇದೇ ಆ ಮಂತ್ರ. ಓಂ ಶ್ರೀಂ ಹ್ರೀಂ ಕ್ಲೀಂ ಬ್ಲೂಂ ವಾರಾಹಿ ನಮೋ ನಮಃ. ಓಂ ಶ್ರೀಂ ಹ್ರೀಂ ಕ್ಲೀಂ ಬ್ಲೂಂ ವಾರಾಹಿ ನಮೋ ನಮಃ. ಓಂ ಶ್ರೀಂ ಹ್ರೀಂ ಕ್ಲೀಂ ಬ್ಲೂಂ ವಾರಾಹಿ ನಮೋ ನಮಃ. ಈ ರೀತಿಯಾಗಿ ಈ ಮಂತ್ರವನ್ನು ನೀವು ಹೇಳಿದರೆ ಖಂಡಿತ ನಿಮ್ಮ ಸಮಸ್ಯೆಯಲ್ಲಿದ್ದಾಗ ಈ ಮಂತ್ರವನ್ನು ಹೇಳಿ, ಖಂಡಿತ ಆ ತಾಯಿಯ ಕೃಪೆಯಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ದೊರೆಯುತ್ತೆ. ಹಾಗೆ ನೀವೇನಾದರೂ ಸಾಲಗಳನ್ನು ಕೊಟ್ಟಿದ್ದರೆ ಆ ಸಾಲಗಳು ಹೊಳ್ಳಿ ವಾಪಸ್ ನಿಮಗೆ ಬರ್ತಾ ಇಲ್ಲ ಅಂದರೆ ಈ ಮಂತ್ರವನ್ನು ಹೇಳಿ, ಖಂಡಿತ ಈ ಮಂತ್ರದ ಸಹಾಯದಿಂದ ಸಾಲಗಾರರು ನಿಮ್ಮ ಹಣವನ್ನು ನಿಮಗೆ ಬಂದು ವಾಪಸ್ ಕೊಡ್ತಾರೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನರ್ಪವಿಯೇ ನಮೋ ನಮಃ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಶುಭವಾಗಲಿ.